ನಿಮ್ಮ ಮಗನ ಹೆಸರು ನಕ್ಷತ್ರ? ಹೆಸರು ಜಯಕೃಷ್ಣ, ಜ್ಯೇಷ್ಠ ನಕ್ಷತ್ರ. ಓದ್ತಾ ಇದ್ದಾನ? ರೌಡಿಸಮ್ ಓದ್ತಿದ್ದಾನೆ. ಜಾತಕ ನೋಡಿದವರಲ್ಲ ಹುಡುಗ ಚೆನ್ನಾಗೇ ಓದ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವನ್ ನೋಡಿದ್ರೆ ರೌಡಿಸಮ್ ನಲ್ಲಿ ಮಾಸ್ಟರ್ ಡಿಗ್ರಿ ತಗೊಳ್ಳೋ ಹಾಗೆ ಕಾಣಿಸ್ತಾನೆ. ಏನು ಹೇಳ್ತಾ ಇದ್ದೀರಿ ಮೇಷ್ಟ್ರೆ? ಸಾವಿರಾರು ಜನ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿರೋರು ನೀವು, ನಿಮ್ಮ ಮಗ ರೌಡಿನ? ಇನ್ನೂ ಆಗಿಲ್ಲ, ಮುಂದೆ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿದ್ದಾನೆ. ಈಗೇನಾಗಿದ್ದಾನೆ ಗೊತ್ತಾ? ಯಾವನೋ ಒಬ್ಬ ರೌಡಿಗೆ ಅಂಗರಕ್ಷಕ, ಬಾಡಿಗಾರ್ಡ್. ಬಂದ್ರಾ? ಅಣ್ಣ ರಾಜೀವ ಬರ್ಲಿಲ್ವಾ? ನಾನು ಬೆಳಗ್ಗೆ ಫ್ಲೈಟ್ ಅಲ್ಲಿ ಬಂದೆ, ರಾಜೀವ ಸಂಜೆ ಫ್ಲೈಟ್ ಅಲ್ಲಿ ಬರ್ತಾನೆ. ನನಗೆ ಸಿಟಿಲಿ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟ್ ಆಯ್ತು. ಅದ್ ಸರಿ, ಅಮ್ಮು ಎಲ್ಲಿ ಮಲಗ್ಬಿಟ್ಲಾ? ಅವಳು ಎಲ್ರಿ ಮಲಗ್ತಾಳೆ, ಅಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಅಮ್ಮು ಅಮ್ಮು ಅಪ್ಪ. ಹಾಯ್ ಅಮ್ಮು, ಹಾಯ್. ಚೆನ್ನಾಗಿದ್ಯಾ? ರಾಜೀವಣ್ಣ ಬಂದಿಲ್ವಾ? ಅವ್ನ್ ಬರೋದ್ ಲೇಟ್ ಆಗತ್ತಮ್ಮ, ನೀನ್ ಹೋಗ್ ಮಲ್ಕೊ. ನೋ ವೇ, ಅವ್ನ್ ಬಂದ ಮೇಲೆನೆ ನಾನ್ ಮಲ್ಕೊಳೋದು. ಡ್ಯಾಡಿ, ನಿಮ್ಗೊಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್? ನನಗ? ಅಯ್ಯೋ, ಅವ್ನು ನಿಮ್ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಬಂದ. ಏನೋ ಬಡಬಡಿಸ್ತಾ ಇದ್ಯಾ? ನನಗೆ ಯಾಕೋ ಬಾಡಿ ಗಾರ್ಡ್? ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಕೊಲೆ ಬೆದರಿಕೆ ಇದೆ ಅಂತ ಅವನೊಂದು ಲೆಟರ್ ಹಿಡ್ಕೊಂಡ್ ಬಂದಿದ್ದ. ಈ ಚಂದ್ರಪ್ಪ ನೋಡಿದ್ರೆ ಅವನೊಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ಸಿದಾನೆ. ಏನೋ ಇದಲ್ಲ, ಯಾವನ ಕುಲ ಗೋತ್ರ ಗೊತ್ತಿಲ್ದಾರೋ ನಮ್ಮ ಮನೆ ಒಳಗೆ ಸೇರಿಸಿದ್ರ. ಇಡಿಯಟ್ಸ್, ಫಸ್ಟ್ ಥ್ರೋ ಹಿಮ್ ಔಟ್. ಆಯ್ತಣ್ಣ. ಚಂದ್ರಪ್ಪ, ಅವನನ್ನ ಕಳಿಸ್ಬೇಡ, ಅಪ್ಪಂಗ್ ಬಾಡಿ ಗಾರ್ಡ್ ಬೇಕು. ಓಕೆ? ಅಯ್ಯಯ್ಯೋ, ಯಾರೋ ನಾಯಿ ಬಿಚ್ಚಿಬಿಟ್ಟವ್ರೆ, ನಾನು ದೆವ್ವ ಅಲ್ಲ ಕಣೋ, ನಾನು ಬಾರೋ. ಮನುಷ್ಯ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ನಮಸ್ಕಾರ ಸರ್. ಏನೋ ಹೊಂಚಾಗ್ತಾ ಇದ್ಯಾ? ಯಾವ ಗೌರ್ಮೆಂಟ್ ಲೋನ್ ಕಳ್ಸಿದ್ರು? ಸ್ಟೇಟಾ ಸೆಂಟ್ರಲ್? ಸರ್, ಅವ್ರ ಹಂಗೆಲ್ಲ ಕಳ್ಸಕ್ ನಾನೇನು IAS ಆಫೀಸರ ಸರ್, ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿದ್ದು. ವೆಂಕಟೇಶ್ ಶಾಸ್ತ್ರಿಗಳ? ಮುಂಚೆನೆ ಹೇಳಕ್ ಏನಾಯ್ತು ನಿನಗೆ? ಯಾಕೆ ಸರ್, ನೀವ್ ಹೇಳ ಗ್ಯಾಪೇ ಕೊಡ್ಲಿಲ್ಲ? ಏನ್ ಗ್ಯಾಪ್ ಕೊಟ್ಬಿಟ್ರೆ ರಾಹುಲ್ ದ್ರಾವಿಡ್ ತರ ಸ್ಲಿಪ್ಪಲ್ಲಿ 4 ಹೊಡೆದ್ ಬಿಡ್ತೀಯಾ? ಅಣ್ಣ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ರು ಸರ್? ಕ್ಯಾಕರ್ಸ್ ಮುಖ ಕುಗ್ದು ಹೊರಗ್ ಕಳ್ಸು ಅಂತ ಹೇಳಿದಾರೆ. ಅಮ್ಮ ಮಾತ್ರ ನಿನ್ನ ಕಳ್ಸೋದ್ ಬೇಡ ಇರ್ಲಿ ಅಂತ ಹೇಳಿದ್ಲು, ಅದಕ್ಕೆ ಬಿಟ್ಟಿದೀನಿ. ಈಗ ಹೋಗಿ ಬೆಳಿಗ್ಗೆ ಬಾ. ಸರ್, ಟೈಮ್ 10:30 ಸರ್. ಆಟೋ ಬಸ್ಸು ಏನು ಸಿಗಲ್ಲ, ಮಲ್ಕೊಳಕ್ ಇಲ್ಲೇ ಒಂಚೂರು ಜಾಗ ಕೊಡಿ ಸರ್. ಮೊದಲೇ ಹೆಣ್ಮಕ್ಳಿರೋ ಮನೆ, ಇವನ್ ನೋಡಿದ್ರೆ ಪಟಾಯಿಸೋ ತರ. ಏನ್ ಸರ್ ನನ್ನ ಬಗ್ಗೆ ಈ ತರ ಡಬ್ಬ ತರ ಮಾತಾಡ್ತೀರಾ? ಯಾವ ನೀನು? ಸರಿ ಸರಿ, ಅಲ್ಲಿ ಚಾಪೆ ಇದೆ, ಅಲ್ಲಿ ಹೋಗಿ ಬಿತ್ಕೋ, ಆಯ್ತಾ? ಆಯ್ತು ಸರ್. ಅಯ್ಯೋ, ಏನ್ ಕವಳತಾಯಿ ತರ ಆಗೋಯ್ತಲ್ಲ ಬದುಕು. ನೀಲಾಂಬರ, ಚಿಕ್ಕಜ್ಮನ್ರೆ ಹೆಂಗಿದ್ದೀರಾ? ಚಿಕ್ಕಜ್ಮನ್ರೆ, ದೊಡ್ಡ ಯಜಮಾನ್ರಿಗೆ ಒಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್? ಎಸ್. ಏನು ಎಕ್ಸ್ ಸರ್ವಿಸಾ? ಸೆಕ್ಸ್ ಗಿಕ್ಸ್ ಎಲ್ಲ ಗೊತ್ತಿಲ್ಲ, ವೆರಿ ಡೀಸೆಂಟ್ ಫೆಲೋ. ಯೋ, ಸೆಕ್ಸ್ ಸರ್ವಿಸ್ ಅಲ್ಲ ಯಾ, ಎಕ್ಸ್ ಸರ್ವಿಸ್. ಮಿಲಿಟರಿ ಅವ್ರ ಅಂತ ಕೇಳ್ದೆ. ಇರ್ಬೋದೇನಪ್ಪ. ತಗೋ. ಏನಿದು? ಹಿಂದೆ ಲಗೇಜ್ ಇದೆ, ತಗೊಂಬೋಗ್. ಈಗೋ ಒಂಟೆ. ಏನಮ್ಮ, ಇನ್ನು ಮಲ್ಗಿಲ್ವಾ? ನಿಮ್ಗೆ ಕಾಯ್ತಾ ಇದೀವೋ. ಇವಳು ಯಾಕೆ ಹೀಗ್ ಮಕ ಉತ್ಸ್ಕೊಂಡಿದ್ದಾಳೆ? ಏನಾಯ್ತೆ? ಇನ್ನೇನಪ್ಪ ಮತ್ತೆ, ಮನೆಗ್ ಬರೋ ಟೈಮ್ ಇದು. ನಿಮ್ಮಪ್ಪನ ಜೊತೆ ಬರೋಕೆ ಏನು ಆಗಿತ್ತು ನಿಂಗೆ? ಅಯ್ಯೋ, ಅಪ್ಪ ಒಂದು 108 ಕೆಲಸ ಹೇಳಿರ್ತಾರಮ್ಮ, ಅದೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಹಿಡ್ಕೊಂಡ್ ಬರೋದು ಇಷ್ಟೊತ್ತಾಗತ್ತೆ. ಸರಿ ಸರಿ, ಬಾ ಊಟಕ್ಕೆ. ಹುಡುಗಿರ್ನ ಸ್ಮಾರ್ಟ್ ಆಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ, ಫ್ಲೈಟ್ ಹಿಡಿಯಕ್ಕಾಗ್ಲಿಲ್ವಾ? ಏನಂದೆ? ನೇಪಾಳಿ ಹುಡುಗಿರು ಅಂದೆ. ಮಾಡ್ತೀನಿ ನಿನ್ಗೆ. ನನ್ನ ಮಗ ಬರ್ತಿದ್ದಂಗೆ ಉಮೇಶ್ ರೆಡ್ಡಿ ತರ ಶುರು ಹಚ್ಕೊಂಡ್ಬಿಟ್ಟಲ್ಲ. ಇವರಿಬ್ರು ಅಶೋಕ್ ನನ್ನ ಮಕ್ಕಳ. ಏನೋ ಮಾಡ್ದೆ ಇವನ್ಗೆ? ಅಣ್ಣ ಅಣ್ಣ, ಏ, ನಮ್ಮ ಮನೆಯವ್ರು ಏನಾದ್ರು ನೋಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತಾರೆ. ತೊಲಗೋ ಪ್ಲೀಸ್, ಹೋಗೋ. ಏಯ್ ಹೋಗೋ. ಅಮ್ಮ, ಏನಾಯ್ತೆ? ಏನಾಯ್ತು? ಏನಾಯ್ತು? ರಾಜೀವ ಮಾತಾಡೋ. ಏನಾಯ್ತೆ? ರಾಜೀವಂಗೆ ಏನಾಯ್ತು ಅಂತ ಹೇಳೆ. ಬಾಯ್ ಬಿಟ್ಟು ಮಾತಾಡೆ. ಯಾರಾದ್ರೂ ನೀರ್ ತಗೊಂಬಂದ್ರು? ಏ ನೀಲಂಬರ, ನೀರ್ ತಗೊಂಬರೋ. ಅಯ್ಯೋ ಚಿಕ್ಕಜ್ಮನ್ರೆ,
ಏನಾಯ್ತು ಇವ್ರಿಗೆ? ಅಣ್ಣ ಕೂತ್ಕೊಳ್ಳಿ. ಅಣ್ಣ ಚಿಕ್ಕ ಯಜಮಾನ್ರೆ ಸುನೀತಾ, ಏನಣ್ಣ? ಕೂತ್ಕೊಳ್ಳಿ. ಏನಾಯ್ತು ನಿಮ್ಗೆ? ಏನಾಯ್ತು? ಏನಾಗತ್ತೆ, ಅಣ್ಣ ತಂಗಿ ಜೂಟಾಟ ಆಡ್ತಾ ಇದ್ರು, ಮಿಸ್ ಆಗಿ ಬಿದ್ದೋಗೋರೆ ಅಷ್ಟೇ. ಏನೋ ಮಧ್ಯರಾತ್ರಿ ಜೂಟಾಟನ? ಇವನೇನ್ ಎಳೆ ಮಗುನ ಕಾಲ್ಜಾರ್ ಬೀಳಕ್ಕೆ? ಫ್ಲೈಟ್ ಅಲ್ಲಿ ಬಿಟ್ಟಿ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಗಂಟ್ಲು ತನಕ ಕುಡಿದು ಬಂದಿದ್ದಾನೆ ಬೀಳಕ್ಕೆ. ಇಲ್ಲಪ್ಪ, ಯಾರೋ ಈ ಮುಸ್ಕಾಟ್ ನನ್ ಹೊಡೆದ್ರಪ್ಪ. ಏಯ್, ನಮ್ ಮನೆಗ್ ಬಂದು ನಿನ್ ಮೇಲೆ ಕೈ ಮಾಡೋ ಗುಂಡಿಗೆ ಯಾರಿಗೋ ಇದೆ? ನಾನೇ ಸರ್, ಗೊತ್ತಿಲ್ಲದೆ ಕೈ ಮಾಡ್ಬಿಟ್ಟೆ, ಕ್ಷಮಿಸಿ ಸರ್. ಅಯ್ಯೋ ದರಿದ್ರದವನೇ, ನೀನು ಹೊರಗಿರು ಅಂದ್ರೆ ಒಳಗೆ ಯಾಕೋ ಬಂದೆ? ಯಾರೋ ಇವನು? ಬಾಡಿಗಾರ್ಡ್ ಅಣ್ಣ. ಬಾಡಿಗಾರ್ಡ? ಏಯ್, ಈ ಕೆಲ್ಸಕ್ ಬಾರ್ದೇ ಇರೋ ನನ್ ಮಗ ಬಾಡಿಗಾರ್ಡ? ಪ್ಲೀಸ್ ನೋ, ಅವನದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ, ನಾನೇ ತಮಾಷೆ ಮಾಡಿದ್ದು, ಅವನನ್ನ ಬಿಟ್ಬಿಡಿ. ಏಯ್, ಬಾರ. ಏಯ್, ಸುತ್ತಮುತ್ತಲಲ್ಲಿರೋ 14 ಹಳ್ಳಿಲಿ ನನ್ನ ನೋಡಿದ್ರೆ ಕತ್ರ ಸಾಕ್ಬಿಡ್ತೀನಿ, ಹುಷಾರ್. ಅಪ್ಪ, ಏನಮ್ಮ? ಅವ್ನು ಹೋಗ್ಬೇಕಾದ್ರೆ ಈ ಲೆಟರ್ನ ಚಂದ್ರಪ್ಪನ್ ಕೊಟ್ಟು ಹೋಗಿದ್ದಾನೆ. ಯಾವ ಲೆಟರ್ ಅಮ್ಮ? ವೆಂಕಟೇಶ್ ಶಾಸ್ತ್ರಿಗಳು ಕೊಟ್ಟಿದ್ದಂತೆ. ನಮ್ ವೆಂಕಟೇಶ್ ಶಾಸ್ತ್ರಿಗಳ? ಆ ಯೋಗ್ಯ ನನ್ನ ಹತ್ರ ಹೇಳಲೇ ಇಲ್ಲ. ಸರಿ ಹೋಯ್ತು ಬಿಡು. ಪ್ರೀತಿಯ ಅಶೋಕ, ಈ ಪತ್ರ ತಂದಿರೋ ಹುಡುಗ ನನಗೆ ತುಂಬಾ ಬೇಕಾದವನು. ನನ್ನ ಮಗನ ಹಾಗೆ. ಹೆಸರು ಜಯಕೃಷ್ಣ. ಅನ್ಯಾಯಗಳನ್ನ ಮಟ್ಟ ಹಾಕೋಕೆ ಅಧಿಕಾರದಿಂದ ಮಾತ್ರ ಸಾಧ್ಯ ಅಂತ ಅವನ ನಂಬಿಕೆ. ಅದಕ್ಕೆ ಅವನಿಗೆ ನಿನ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ. ಈಗ ಎಲ್ಲಿದ್ದಾನು? ಅಪ್ಪ ಕರೀತಾ ಇದಾರೆ, ಕೂತ್ಕೋ. ತುಂಬಾ ಚಂದ ಹತ್ರ ಏಟ್ ತಿಂದಿದ್ದೀನಿ, ಈ ತರ ವಧೆ ಎಲ್ಲೂ ಬಿದ್ದಿರಲಿಲ್ಲ. ಸಾರಿ ಬಸ್. ಬೆಟ್ಟದ ಸಿದ್ದಪ್ಪಾಜಿ ತೇರಿಳಿಯೋ ದಿನ ಚಟ್ಟ ಹತ್ಸ್ಬಿಡ್ತಿದ್ದಲ್ಲಪ್ಪ. ಅಣ್ಣ ಅಣ್ಣ, ಏನಾಯ್ತಪ್ಪ? ಏನಾಯ್ತು ಮೊನ್ನೆ? ಗಾಬರಿ ಆಗ್ಬೇಡ. ನನಗೆ ಗೊತ್ತು ರೀ, ನನಗೆ ಗೊತ್ತು. ಇದೆಲ್ಲ ಅದರಿದ್ರ ಜಯಕೃಷ್ಣನ ಕಿತಾಪತಿ ಅಂತ. ಅದಕ್ಕೆ ಊರ್ ಬಿಟ್ಟು ತೊಲ್ಗು ಅಂತ ಹೇಳಿದ್ದೀನಿ. ತಪ್ಪು ಮಾತಾಡ್ತಾ ಇದ್ಯಾ ನೀನು? ಅವನು ಇಲ್ದೆ ಹೋಗಿದ್ರೆ ಇವತ್ತು ನಮ್ 4 ಜನದ ಹೆಣ ಉರುಳ್ತಾ ಇತ್ತು. ಅವನ್ ಕಳಿಸಿದ್ದು ವೆಂಕಟೇಶ್ ಶಾಸ್ತ್ರಿಗಳಲ್ಲ, ಆ ಸಿದ್ದಪ್ಪಾಜಿ, ನಮ್ಮನೆ ದೇವ್ರು. ಜಯಕೃಷ್ಣ, ನಮ್ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ಯಾರು? ಷಣ್ಮುಗನ ಗ್ಯಾಂಗು. ಎಲ್ಲ ಷಣ್ಮುಗ? ನೀ ವಶವಾಗಿರೋ ವಿಷಯ ಗೊತ್ತಾಗಿ ಹೆಂಡತಿ ಮಕ್ಕಳು ಸಮೇತ ಮಲೇಷ್ಯಾ ಓಡೋಗ್ಬಿಟ್ಟ. ಅವನ್ ಗಲ್ಲೇ ಪರ್ಮನೆಂಟ್ ಆಗಿರಕ್ಕೆ. ಈ ಕಡೆ ಬಂದ್ರೆ ಅವನ್ ತಲೆಯಲ್ಲಿ ಚಿಪ್ಪಿರಲ್ಲ, ಗೊತ್ತಾಯ್ತಾ? ಅಶೋಕಣ್ಣ, ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ನಾನು. ಅವನು ಮಲೇಷ್ಯಾಗೆ ಎಸ್ಕೇಪ್ ಆಗಿರ್ಬೋದು, ಆದ್ರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಯಾವುದಕ್ಕೂ ನೀವು ಹುಷಾರಾಗಿರೋದು ಒಳ್ಳೇದು ಅನ್ಕೋತೀನಿ. ಅಲ್ಲೇ ನಮ್ ಪೂರ್ಣಿಮಾ ಅಲ್ವಾ? ಪೂರ್ಣಿಮಾ, ಅವಯ್ಯೋ ಫೈನ್. ಮ್ಯಾನೇಜರ್ ಸರ್, ನಿಮ್ ಮಗಳು ಬಂದಾರ ನೋಡ್ಬನ್ನಿ. ನಾನು ಅಪ್ಪ ನೋಡಕ್ ಬರ್ಲಿಲ್ಲ, ಅಮ್ಮನ್ ಹಾಸ್ಟೆಲ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ವೆಕೇಶನ್ ಆಗ್ಲೇ ಶುರು ಆಗೋಯ್ತಾ? ವೆಕೇಶನ್ ಮುಗಿದ್ಮೇಲೆ ತಾನೇ ಕಾಲೇಜ್ ಶುರುವಾಗೋದು. ಮುಗಿದೋಯ್ತಾ? ಈಗೆಲ್ಲ ಚೇಂಜ್ ಆಗೋಗಿದ್ಯಪ್ಪ. ನಾನ್ ಕಾಲೇಜ್ ಓದ್ಬೇಕಾದ್ರೆ ಹಿಂಗೆಲ್ಲ ಇರ್ಲಿಲ್ಲ. ನೀವ್ ಕಾಲೇಜಿಗೆ ಬೇರೆ ಹೋಗ್ತಿದ್ರಾ? ನನ್ನ ಮಲ್ಲಿಕನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ. ಇವನು ಕಾಲೇಜಿಗೆ ಹೋಗ್ತಿದ್ದಮ್ಮ. ಅಷ್ಟೇ ಯಾಕೆ, ಇವನು ಹುಟ್ಟಿದ್ದೇ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ. ಈಗ್ಲೂ ನರ್ಸರಿ ಮಕ್ಕಳು ಇವನ ಹೆಸರಿನಿಂದಾನೇ ಪಾಠ ಶುರು ಮಾಡೋದು. ನೀಲಾಂಬರ ಅಂತನಾ? ಅಲ್ಲ, ಅಂದ್ರೆ ಅಯೋಗ್ಯ ಅಂತ. ಅಪ್ಪ ತಮಾಷೆ ಸಾಕು. ಅಮ್ಮು ರೆಡಿ ಆಗಿದ್ದಾಳೆ, ಬೇಗ ಕರ್ಕೊಂಡು ಹೊರಡು. ಕತ್ಲಾಗೋದ್ರೊಳಗೆ ಸಿಟಿ ಸೇರ್ಕೊಳ್ಳಿ. ಜಯಕೃಷ್ಣ, ನೀನ್ BA ಡಿಸ್ಕಂಟಿನ್ಯೂ ಮಾಡಿದ್ಯಾ ಅಂತ ಗೊತ್ತಾಯ್ತು.
ನಿನ್ ಕಾಲೇಜ್ ಸರ್ಟಿಫಿಕೇಟ್ಸು ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇಮಿಡಿಯೇಟ್ ಆಗಿ ರಾಜೀವನ್ ಕೊಡು. ಅಶೋಕಣ್ಣ, ಸರ್ಟಿಫಿಕೇಟ್ಸ್ ಎಲ್ಲ ಪಾಪಂಗ್ ಹಾಕಿ 8 ವರ್ಷ ಆಯ್ತು. ಈಗ ಯಾಕೆ ಕೇಳ್ತಿದ್ದೀರಿ? ಈ ವರ್ಷ ಅಮ್ಮು ಜೊತೆ ನೀನು ಕಾಲೇಜಿಗೆ ಸೇರ್ತಾ ಇದೆಯಾ? ನಾನ್ ಕಾಲೇಜ್ಗ ಮುಟ್ಟಿನ ತಜ್ಜಿ ಮಕ್ಳೆತ್ತಂಗ್ ಆಗ್ಬಿಡುತ್ತೆ. ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನಿನ್ನ ಕಾಲೇಜ್ ಕಳಿಸ್ತಿರೋದು ಓದಕ್ಕೆ ಅಂತ ಯಾರು ಹೇಳಿದ್ರು? ಮತ್ತಿನ್ಯಾಕ್ ಮೇಡಮ್? ಜಯಕೃಷ್ಣ, ಷಣ್ಮುಗನ್ ಕಡೆಯವರು ನಮ್ಮ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ ನಿಂಗೆ ಗೊತ್ತೇ ಇದೆ. ಅವ್ರು ತಿರ್ಗಾ ಅಟ್ಯಾಕ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ಅಮ್ಮು ಈಗ ಫೈನಲ್ ಇಯರ್, ಬೇಡ ಅಂದ್ರೂ ಕಾಲೇಜ್ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ನಾನು ಅವಳನ್ನ ಕಳಿಸ್ಲಿಲ್ಲ ಅಂದ್ರೆ ಹೆದರ್ಕೊಂಡು ಕಳಿಸ್ಲಿಲ್ಲ ಅಂತ ನನ್ನ ದುಶ್ಮನ್ಗಳೆಲ್ಲ ಆಡ್ಕೋತಾರೆ. ಕಾಲೇಜ್ಗೆ ನಿನ್ ಕಳಿಸ್ತಾ ಇರೋದು ಅವಳ ಪ್ರೊಟೆಕ್ಷನ್ಗೆ. ಅವಳ ಜೊತೆ ಓದ್ಕೊಂಡು ಅವಳ ಬಾಡಿ ಗಾರ್ಡ್ ಆಗಿ ನೀನ್ ಇರ್ಬೇಕು. ಜಯಕೃಷ್ಣ, ಇನ್ನೊಂದು ವಿಷಯ, ಅಮ್ಮಂಗ್ ಮದುವೆ ನಿಶ್ಚಯ ಆಗಿದೆ. ಹುಡುಗ ಲಂಡನ್ ನಲ್ಲಿದ್ದಾನೆ. ಎಕ್ಸಾಮ್ ಮುಗಿತಾ ಇದ್ದಾಗೆ ಅವಳು ಮದುವೆ ಮಾಡ್ಬಿಡ್ತೀನಿ. ಅವಳನ್ನ ಬಾಳ ಜೋಪಾನ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ. ಡೋಂಟ್ ವರಿ ಅಶೋಕಣ್ಣ, ಅಮ್ಮು ಮೇಡಮ್ ಅವ್ರಿಗೆ ನೆರಳು ತರ ಜೊತೆಲಿದ್ದು ನಾನ್ ಕಾಪಾಡ್ತೀನಿ. ನೀಲಾಂಬರ, ಅಮ್ಮು ಪೂರ್ಣಿಮಾ ಜೊತೆ ನೀನು ಹೋಗ್ತಾ ಇದೀಯಾ? ಕಾಲೇಜಿಗೆ ನಾನು ಹೋಗ್ಬೇಕಾ? ಅಲ್ಲೋಗಿ ನಾನು ಏನ್ ಮಾಡ್ಲಿ? ಕಸ ಗುಡಿಸ್ಬೇಕು. ಅದಕ್ಕೂ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ. BCom ತರ ಬಿ ಸ್ವೀಪ್ ಅಂತ. ನಿನ್ನನ್ನು ಕಳಿಸ್ಕೊಡ್ತಾ ಇರೋದು 3 ಜನಕ್ಕೂ ಅಡಿಗೆ ಮಾಡಿ ಬಟ್ಟೆ ಬರೆ ತೊಳೆದ್ಕೊಡೋಕೆ. ಅರ್ಥವಾಯ್ತಾ? ಆಯ್ತಾಯ್ತು. ನೀವೇನು ಹೊರಡ್ಬೋದು. ಆಯ್ತು ಅಶೋಕಣ್ಣ, ನಡಿಯಪ್ಪ. ಜಯಕೃಷ್ಣ, ಅದು ಎಸ್ ಮೇಡಮ್. ನೋಡು, ಅದು ನಮ್ಮ ಮನೆ ಅಲ್ಲ, ಕಾಲೇಜು. ಕಾಲೇಜು ನಮ್ ಕಂಟ್ರೋಲಲ್ಲಂತೂ ಇಲ್ಲ. ಅಲ್ಲಿ ಹೋಗಿ ನಿನ್ ಬಾಲ ಬಿಚ್ಬೇಡ. ಅರ್ಥ ಆಯ್ತು ತಾನೆ? ಡೋಂಟ್ ವರಿ ಮೇಡಮ್, ಇವತ್ತಿಂದ ಅಮ್ಮು ಮೇಡಮ್ಗೆ ಪರ್ಫೆಕ್ಟ್ ಬಾಡಿ ಗಾರ್ಡ್ ಆಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ಆಸ್ ಪರ್ ರೋಮಿಯೋ ಈಸ್ ಹೆವಿ ಹಾರ್ಟೆಡ್ ವಿತ್ ಹಿಸ್ ಓನ್ ಸಾರೋಸ್. ಹರ್ ಲವ್ ವಿಲ್ ಆಡ್ ಮೋರ್. ಅಮ್ಮು, ಆರ್ ಯು ಸ್ಲೀಪಿ? ಹೋಗಿ ಮಲ್ಕೊಡಿ. ತುಂಬಾ ಥ್ಯಾಂಕ್ಸ್. ಎದರ ಮೇಲೆ ಕ್ಲಾಸ್ ಬರ್ತು. ಅಮ್ಮು 1 ಮಿನಿಟ್. ಬೆಳಗ್ಗೆ 4 ಗಂಟೆಗೆ ನೀವಿಬ್ರು ಈ ಟೇಬಲ್ ಬರ್ಬೇಕು. 4 ಗಂಟೆಗ ಮೆಂಟಲ್ ಸೋವಾಸ್ ಆಗೋಯ್ತು. ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ಯಾಕೇನಾಯ್ತು? ನಿದ್ದೆ ಹೊಟ್ಟೋಯ್ತು. ಹೇಳ್ಕೊಡೋದನ್ನೆಲ್ಲ ಈಗಲೇ ಹೇಳ್ಕೊಡಿ. ಏನು ಹುಡುಗಾಟ ಆಡ್ತಿದ್ದೀರಾ? ಹೋಗ್ರಿ ಹೋಗಿ ಮಲ್ಕೊಳ್ರಿ ಹೋಗಿ. ನೋಯಿಗೆ ಕಚ್ಬಿಡ್ತಾ? ಸೋಂಬೇರಿಗಳು ತಂದು. ನೀನ್ ಯಾಕಪ್ಪ ಇಲ್ಲೇ ಕೂತಿದ್ಯಾ? ಇನ್ನೇನಪ್ಪ, ನೀನ್ ನವದೋತ್ ಸಿಂಗ್ ಸಿದ್ದು ತರ ಅಲ್ಲ ವಟ 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 ಅಂತ ಹೊಡ್ಕೊಂತಾ ಇದ್ರೆ ಎಲ್ಲಿ ನಿದ್ರೆ ಬರ್ತದೆ? ಅಲ್ಲ, ಪಾಠ ಮಾಡೋದು ಕೇಳಿಸ್ಕೊಂಡ್ರೆ ತೂಕಡಿಕೆ ಬರುತ್ತೆ ಅಂತಾರೆ. ನೀನ್ ಮಾಡೋ ಪಾಠ ಕೇಳಿಸ್ಕೊಂಡ್ರೆ ವಾಕರಿಕೆ ಬರುತ್ತೆ. ಪೂರ್ಣಿಮಾ, ಆ ಕುಳ್ಳ ಹೇಳ್ದಂಗೆ ಬಾಡಿ ಗಾರ್ಡ್ನ ಯಾರ ಜೊತೆ ಆದ್ರೂ ಲವ್ ಮ್ಯಾಟ್ರಲ್ಲಿ ಸಿಕ್ಕಾಕ್ಸ್ಬಿಟ್ರೆ ನಾವು ಫ್ರೀ ಬರ್ಡ್ಸ್. ಅದೇಗೆ? ಈ ಫೋನಿಂದ ನಂಬರ್ ಗೊತ್ತಾಗಲ್ವಾ? ಇದು ಕಾಲರ್ ID ರೆಸ್ಟ್ರಿಕ್ಟೆಡ್ ಫೋನ್. ಆದ್ರೆ ವಾಯ್ಸ್ ನೋಡು. ಹಲೋ, ಇದು ಜಯಕೃಷ್ಣ ಅಲ್ವಾ? ನಾನಿನ್ ಫ್ಯಾನು. Are you free now? 1947 was the right period for. ಹೇಗೆ? ನಾನೇ ಮಾಡಿದ್ದು ಅಂತ ಗೊತ್ತಾಗತ್ತಾ? ನಿಜವಾಗ್ಲೂ ಗೊತ್ತಾಗಲ್ಲ ಕಣೆ. ಈಗ ಟ್ರೈ ಮಾಡ್ಲಾ? ಓಕೆ. Freedom movement for India. ಪ್ರೈವೇಟ್ ನಂಬರ್ ಯಾರ್ದು? ಹೆಲೋ, ಹೂ ಇಸ್ ದಿಸ್? ಹೆಲೋ, ಹೂ ಇಸ್ ದಿಸ್? ಹೆಲೋ, ಯಾರು ಮಾತಾಡೋದು? ಹೆಲೋ. ಇನ್ನೊಂದ್ಸಲ ಟ್ರೈ ಮಾಡ್ಲಾ? ಬೇಡ. ಸುಮ್ಮನೆ. ಒಳ್ಳೆ ಬ್ಲೇಡ್ಗಳು ಕಟ್ ಆಗೋಯ್ತಲ್ಲ. ಹೆಲೋ ಹೆಲೋ, ಯಾರ್ರೀ ಮಾತಾಡೋದು? ಫೋನ್ ಮಾಡಿದ್ರೆ ಮಾತಾಡ್ಬೇಕು, ಇಲ್ಲ ಮುಚ್ಕೊಂಡಿಡಿ. ಯಾವನ್ ಕಂಡಿಡ್ದ ಈ ಮೊಬೈಲ್ನ? ಯಾರು? ಜಯಕೃಷ್ಣ. ಯಾವ ಜಯಕೃಷ್ಣ? ಬಾಡಿ ಗಾರ್ಡ್ ಜಯಕೃಷ್ಣ. ನೀನಲ್ಲಪ್ಪ. ಫೋನ್ ಮಾಡಿದ್ ಯಾರು ಅಂದೆ. ಅದನ್ನೇ ಕೇಳ್ತಾ ಇರೋದು, ಫೋನ್ ಮಾಡಿದ್ ಯಾರು ಅಂತ. ರೆಸ್ಪಾನ್ಸ್ ಇಲ್ಲ, ಅದಕ್ಕೆ ಕೂಗ್ದೆ. ಫೋನ್ ನಂಬರ್ ಬಂದಿಲ್ವಾ? ನೀನೇ ಮಾಡಿ ಕೇಳ್ಬೋದಲ್ಲ. ಬರ್ತಾ ಇಲ್ಲ, ಪ್ರೈವೇಟ್ ಅಂತ ಬರ್ತಿದೆ. ಫೋನ್ ನಂಬರ್ ಬರೋ ತನಕ ಕಾಯ್ಬೋದಲ್ಲ. ಅಲ್ಲಿವರೆಗೂ ತಾವು ಮುಚ್ಕೊಂಡು ಮನ್ಕೋಬೋದಲ್ಲ. ಆಯ್ತು ಬಿಡಪ್ಪ. ಅಡುಗೆ ಮಾಡೋ ಬಿಲ್ಟಪ್ ಪಟ್ಟ ಅಂದ್ರೆ ಕಟ್ತೀನಿ ಚಟ್ಟ ಅಂತಾನೆ. ಅಯ್ಯ, ನೀನ್ ಫೋನ್ ಮಾಡ್ಬೇಡ. ನೀನ್ ಡಬ್ಬ ವಾಯ್ಸ್ ಕೇಳಿದ್ರೆ ಯಾರು ಆನ್ಸರ್ ಮಾಡಲ್ಲ. ನಂತರ ಸ್ವೀಟ್ ವಾಯ್ಸ್ ಅಲ್ಲಿ ಮಾತಾಡಬೇಕು. ನಿಂದು ರಾಕ್ಷಸನ್ ವಾಯ್ಸ್. ಹಲೋ ಲೇಡೀಸ್ ವಾಯ್ಸ್. ಲೇಡೀಸ್ ಅಂದ್ರೆ ಯಾವ್ದೋ ಕಾಲ್ ಸೆಂಟರ್ ಸಾಲ ಕೊಡೋರ್ಬೇಕು. ಯಾರು ಕೇಳಯ್ಯ? ಮುಚ್ಕೊಂಡಿರು ನೀನು. ಹಲೋ, ಯಾರು ಬೇಕಿತ್ತು ನಿಮಗೆ? ಇದು ಜಯಕೃಷ್ಣ ಅವ್ರ ನಂಬರಾ? ಹೌದು. ನೀವ್ಯಾರು?
ನಾನು ಅವ್ರ ಲವರು. ಲವರ್ ಅಂತ ನಿನ್ ಲವರ್ ನನ್ಗೆ ಯಾಕೆ ಫೋನ್ ಮಾಡ್ತಾಳೆ? ನನ್ ಲವರ್ ಅಲ್ಲಪ್ಪ, ನಿನ್ ಲವರ್. ಕೊಡೆಯ ಲವರ್ ಅಂತೆ. ಯಾರ್ರೀ ಅದು? ಅಲ್ಲೂ ಉದುರಿಸ್ಬಿಡ್ತೀನಿ. ನಿಮ್ಮಪ್ಪ ಅಲ್ಲಿ ಡಾಕ್ಟರ್ ಆಗಿದ್ರೆ ಮಾತ್ರ ನಾನು ಫೋನ್ ಮಾಡ್ಬೇಕು. ಇಡಿಯಟ್ಸ್. ಐ ಆಮ್ ವೆರಿ ಹ್ಯಾಪಿ. ನೀನೇ ನಮ್ಮ ಮಕ್ಕ ನೋಡ್ತಾ ಇದ್ಯಾ? ಎಲ್ಲ ಮುಂಜಾತ್ರೆ ಎಮ್ಮೆ ಕಡೆ ಒಂಥರ ಮುಚ್ಕೊಂಡು ಮನ್ಕೊಳ. ನನ್ಗೆ ಹುಳ ಬಿಡ್ತಾರಲ್ಲ ಫೋನಲ್ಲಿ ಹುಚ್ಚನಾಯಿ ಗಿಚ್ಚನಾಯಿ ಹಾಗಂತ ಬಾಯ್ ಹಾಕ್ಬಿಡ್ತಾ. ಆಯ್ತು, ನಿನ್ನ ಕಂಡಿಡಿಯಕ್ಕಾಗ್ಲಿಲ್ಲ. ಈಗ ಹೇಳು, ಏನ್ ನಿನ್ನ ಹೆಸರು? ಯಾವ ಕ್ಲಾಸು? ಗೊತ್ತಾದ್ಮೇಲೆ ಗಲಾಟೆ ಮಾಡಕ? ಹೇ, ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ. ಕೋಪ ಇಲ್ದೇ ಇದ್ರೆ ಸಾಲ್ದು, ಇಷ್ಟನೂ ಇರ್ಬೇಕು. ನೀನ್ ನೋಡ್ದೆ ನಾನು ಹೇಗೆ ಹೇಳಿ? ನೀನು ನನ್ನ ನೋಡ್ಬಹುದು, ಆದ್ರೆ ಒಂದ್ ಕಂಡೀಷನ್. ಏನದು? ನೀನು ಆ ಹುಡುಗಿ ಹಿಂದೆ ಓಡಾಡೋದನ್ನ ಬಿಟ್ಬಿಡ್ಬೇಕು. ಯಾವ ಹುಡುಗಿ? ಅಮ್ಮು. ಏನಂದೆ? ಆ ಅಮ್ಮು ಹಿಂದೆ ಬಾಲದ ಹಾಕಿ ಸುತ್ತಾಡೋದು ನನಗಿಷ್ಟ ಇಲ್ಲ. ಏನ್ ಅಹಂಕಾರ ಅವಳಿಗೆ, ದೊಡ್ಡ ಶ್ರೀಮಂತರ ಮಗಳು ಅನ್ನೋ ಕೊಬ್ಬು. ನಿಲ್ಸೆ. ಮುಚ್ಚ ಬಾಯಿ, ದರಿದ್ರದವಳೆ. ನನ್ನ ಅಮ್ಮು ಬಗ್ಗೆ ಮಾತಾಡೋದಕ್ಕೆ ನಿನಗೇನಿದೆ ಯೋಗ್ಯತೆ? ಯಾವ್ದೋ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೀನ್ ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತಿದ್ಯಾ? ಯಾವ್ದೋ ಹುಡುಗಿನ? ಅವಳು ಯಾವ್ದೋ ಹುಡುಗಿ ಅಲ್ಲ, ಒಳ್ಳೆ ಮಂತನಿಂದ ಬಂದಿರೋಳು. ನನ್ನ ಬಾಗು ದೇವತೆ ಕಣೆ ಅವಳು. ಹಾಗಾದ್ರೆ ಅವಳ ಹಿಂದೆ ಓಡಾಡೋದಷ್ಟೇ ಅಲ್ಲ, ಅವಳನ್ನೇ ಪ್ರೀತಿ ಮಾಡು, ಮದ್ವೆನೂ ಮಾಡ್ಕೊ. ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಲ್ಲ, ಅದಕ್ಕೆ ಪುಣ್ಯ ಮಾಡಿರ್ಬೇಕಣೆ. ನಾನು ಅವಳನ್ನ ಮದುವೆ ಆಗ್ಬೇಕು ಅಂದ್ರೆ ಇನ್ನು 10 ಜನ್ಮ ಎತ್ತು ಬರ್ಬೇಕು. ಈಗ ಹೇಳ್ತೀನಿ ಕೇಳು, ನೀನ್ ಯಾರು ಏನು ಅಂತ ತಿಳ್ಕೊಳ್ಳೋ ಆಸೆನೆ ಸತ್ತೋಯ್ತು. ಇದೇ ಲಾಸ್ಟ್. ಇನ್ಮೇಲೆ ಯಾವತ್ತೂ ನೀನ್ ಫೋನ್ ಮಾಡ್ಬೇಡ. ಇಡೇ ಫೋನ್ ಕೆಳಗೆ. ಏನು ಫೋನಲ್ಲಿ ಮಾತಾಡೋದು ಅಂದ್ರೆ ನನ್ನಮ್ಮ ಬಗ್ಗೆ ಮಾತಾಡ್ತಾಳ. ಸೆಟ್. ಏನಾಯ್ತು ಜಯಕೃಷ್ಣ? ಏನ್ ವಿಷಯ? ಯಾರು ಫೋನ್ ಮಾಡಿದ್ದು? ತುಂಬಾ ಕೋಪದಲ್ಲಿದ್ಯಾ? ನನಗೆ ತುಂಬಾ ಹತ್ತಿರವಾಗಿರೋರ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಸಾರಿ ಅಮ್ಮು. ಯಾರವರು? ನಿಮ್ ಫ್ಯಾಮಿಲಿ ಮೆಂಬರಾ? ಅಲ್ಲ. ಮತ್ತೆ ಅಶೋಕ್ ಅಣ್ಣನ? ಅವರು ಅಲ್ಲ. ಮತ್ತೆ ಯಾರನ್ನ ನೀನ್ ಅಷ್ಟೊಂದು ಇಷ್ಟಪಡೋದು? ಅದು ಒಬ್ಬ ಫ್ರೆಂಡು. ಆ ಫ್ರೆಂಡು ಹುಡುಗನ ಹುಡುಗಿನ? ಅದು ಹುಡುಗಿ ಅಲ್ಲ, ಅದು ಒಂದು ಹುಡುಗ. ಹುಡುಗ. ಜಯಕೃಷ್ಣ, ಯಾರ್ ಫೋನ್ ಮಾಡಿದ್ದು ಅಂತ ಸರಿಯಾಗಿ ಹೇಳು. ಅಯ್ಯೋ, ಅವನೊಬ್ಬ ತಾತಪ್ಪ ಬಿಡಿ. ನೀಲಾಂಬರ ಬಂದೆ. ಎಸ್. ಕರ್ದಿದ ತಕ್ಷಣ ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಿಯಲ್ಲಪ್ಪ. ದರಿದ್ರದವನೇ. ಕರ್ದವನು ಇವನೇ, ಕೊರ್ದವನು ಇವನೇ. ಯಾಕೋ ಈ ಫೋನ್ ಬಂದಾಗಿಂದ ಸ್ವಲ್ಪ ಹುಚ್ಚನ ಆಡ್ದಂಗ ಆಡ್ತಾವನಲ್ಲ. ಹಲೋ. ಫೋನ್ ಮಾಡಬಾರ್ದು ಅಂತ ಹೇಳಿರಲಿಲ್ಲ ನಿನ್ಗೆ? ಹೌದು. ಮತ್ತೆ ಯಾಕೆ ಮಾಡಿದೆ? ಸಾರಿ ಹೇಳಕ್ ಫೋನ್ ಮಾಡ್ದೆ. ಯಾರಿಗೆ ಬೇಕು ನೀನ್ ಸಾರಿ? ಸುಮ್ನೆ ಫೋನ್ ಆಫ್ ಮಾಡಿ ಹೋಗ್ ಮನ್ಕೋ. ಬೇಡ 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 ಬೇಡ, ನಾನ್ ಅಮ್ಮು ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತೆ ಇನ್ನೇನಕ್ಕೆ ಫೋನ್ ಮಾಡಿದೆ? ನೀನಷ್ಟೆಲ್ಲ ಹೇಳದ್ಮೇಲೆ ಅಮ್ಮು ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಅವಳ ಬಗ್ಗೆ ನೀನ್ ಯಾಕೆ ತಿಳ್ಕೋಬೇಕು? ನಾನು ಅವಳ ತರಾನೇ ನಡ್ಕೊಂಡ್ರೆ ನಿನಗೆ ಇಷ್ಟ ಆಗ್ತೀನಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನು ಅಮ್ಮು ಥರ ನಟಿಸಿದ್ರೆ ನಿನ್ಗಿಷ್ಟ ಆಗ್ತೀನಲ್ವಾ? ನೀನ್ ಅಮ್ಮು ತರ ಆಕ್ಟ್ ಮಾಡಿದ್ರು ಈ ಜನ್ಮದಲ್ಲಿ ಅಮ್ಮು ಆಗಕ್ಕಾಗಲ್ಲ. ನೀನ್ ಅಮ್ಮು ಆಗ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹುಟ್ಟು ಬರ್ಬೇಕಷ್ಟೇ. ಕೆಲಸದವ್ರ ಜೊತೆ ಫ್ರೆಂಡ್ ತರ ನಡ್ಕೊಂತಾಳೆ. ಸ್ವಂತ ಅಪ್ಪ ಅಣ್ಣನ್ನ ಟೀಚರ್ ತರ ತಿದ್ದುತ್ತಾಳೆ. ಅಶೋಕ್ ಅಣ್ಣ ಒಂದು ಕಾಲದಲ್ಲಿ ದೊಡ್ಡ ರೌಡಿ. ಅಂತ ಮನುಷ್ಯನ ಬದುಕನೆ ಬದಲಾಯಿಸಿದಂತ ದೇವತೆ ನನ್ನ ಅಮ್ಮು. ಅಧಿಕಾರದಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅನ್ನೋ ದುರಾಂಕಾರ ನನ್ನಲ್ಲಿತ್ತು. ಆದ್ರೆ ಅಮ್ಮುಯಿಂದ ನಾನು ಕಲ್ತಿರೋ ಪಾಠ ಅಧಿಕಾರದಿಂದ ಕಾಡನ್ನ ಗೆಲ್ಬೋದು, ನಾಡನ್ನಲ್ಲ ಅಂತ. ಈಗ ಹೇಳು, ನೀನ್ ನನ್ನ ಅಮ್ಮು ಬಗ್ಗೆ ಏನ್ ಹೇಳ್ತೀಯ?
ಬಲವಂತದಿಂದ ಈ ಪ್ರಪಂಚದಲ್ಲಿ ಏನೂ ಗೆಲ್ಲಕ್ಕಾಗಲ್ಲ. ಒಂದು ವೇಳೆ ಏನಾದ್ರೂ ಗೆಲ್ಲಬಹುದು ಅಂದ್ರೆ ಅದು ಪ್ರೀತಿಯಿಂದ ಮಾತ್ರ ಅಂತ ಹೇಳ್ಕೊಟ್ಟಿದ್ದೆ ನನ್ಗಮ್ಮು. ಅಂತ ಅಮ್ಮ ಬಗ್ಗೆ ನೀನ್ ಕೆಟ್ಟದಾಗ ಮಾತಾಡ್ಬಿಟ್ಟಿಯಲ್ಲ, ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ಐ ಆಮ್ ಸಾರಿ. ನಾನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ನನಗೆಲ್ಲ ಗೊತ್ತಾಯ್ತು. ಬರೀ ಅಮ್ಮ ಬಗ್ಗೆ ಅಲ್ಲ, ಜಯಕೃಷ್ಣನ್ ಬಗ್ಗೆನೂ. ಜಯಕೃಷ್ಣ, ಐ ಲವ್ ಯು. ರಿಯಲಿ ಐ ಲವ್ ಯು. ಹಲೋ ಹುಡುಗಿ, ನಾನು ಹೊರಟಾಯ್ತು. ನೀನು ಹೊರಡ್ತಾ ಇದ್ಯಾ? ನಾನು ಇನ್ನೊಂದು 2 ನಿಮಿಷದಲ್ಲಿ ಹೊರಡ್ತಿದ್ದೀನಿ. ಹೊರಡೋ ಮೊದಲು ಒಂದ್ಸಲ ಮಾತಾಡೋಣ ಅನ್ನಿಸ್ತು. ಹೊರಟು ಬರ್ಲಾ? ಹುಡುಗಿ, ನಿನಗೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಭಯದ ಪ್ರಶ್ನೆ. ನನ್ನ ನೋಡಿದ ಕೂಡ್ಲೆ ನಿನ್ ಮುಖದಲ್ಲಿ ಏನಾದ್ರೂ ಅಸಹ್ಯ, ಭಯ, ಕೋಪ ಇದ್ಯಾವುದೇ ಭಾವನೆ ಬಂದ್ರು ನಾನ್ ನಿನ್ ಜೊತೆ ಬರಲ್ಲ. ಅಷ್ಟೇ ಅಲ್ಲ, ಮನೆಗೂ ವಾಪಸ್ ಹೋಗಲ್ಲ. ಅಲ್ಲೇ ಆ ಟ್ರೈನ್ನಲ್ಲೇ ಸೂಸೈಡ್ ಮಾಡ್ಕೋತೀನಿ. ಹಾಗೆಲ್ಲ ಏನೂ ಆಗಲ್ಲ, ಧೈರ್ಯವಾಗಿ ಬಾ. ನಾನು ಇದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಲಾಸ್ಟ್ ಸ್ಟೇಷನ್ ಯಾವ್ದಿರುತ್ತೋ ಅದಕ್ಕೆ ನಮ್ಮಿಬ್ಬರಿಗೂ ಟಿಕೆಟ್ ತಗೋ. ನಾನ್ ಸ್ಟೇಷನ್ಗೆ ಬರ್ತೀನಿ. ಮತ್ತೆ ಹೋಗ್ತಾ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡೇ ಹೋಗೋಣ. ಅವ್ರನ್ನ ನೆಕ್ಸ್ಟ್ ಸ್ಟೇಷನ್ ಹತ್ರ ಬಂದಿರೋಕ್ ಹೇಳು. ಅವ್ರ ಆಶೀರ್ವಾದ ತಗೊಂಡು ಹೋಗೋಣ. ನಮ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿರ್ತೀನಿ. ಅವ್ರು ರೈಲ್ವೆ ಸ್ಟೇಷನ್ ಖಂಡಿತ ಬರ್ತಾರೆ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ತು ನೀನೇನಾದ್ರು ಬರ್ದೇ ಹೋದ್ರೆ ಇದೇ ನನ್ನ ಜೀವನದ ಕೊನೆಯ ಪ್ರಯಾಣ. ಏನಂದ್ರೆ ನೋಡಿ, ನಾ ಬಾಡಿ ಗಾರ್ಡ್ ಕೈ ಕೊಟ್ಬಿಟ್ಟಾರಿ. ನಮ್ಮ ಅಮ್ಮನ್ ಲವ್ ಮಾಡಿ ಅವಳನ್ನ ಕರ್ಕೊಂಡು ಓಡ್ ಹೋಗ್ತಿದ್ದಾರೆ. ಹಲೋ ಜಯಕೃಷ್ಣ, ನಮ್ಮಮ್ಮನ ಒಂದಷ್ಟು ಜನ ಸ್ಕಾರ್ಪಿಯಲ್ ಗೂಂಡಾಗಳು ಬಂದು ಎತ್ತಾಕೊಂಡು ಹೋಗ್ಬಿಟ್ರು. ನೀನ್ ಬೇಗ ಹೋಗು ಜಯಕೃಷ್ಣ, ಬೇಗ ಹೋಗು. ಅಣ್ಣ, ಆ ಜಯಕೃಷ್ಣ ಸಿಗಾಕೊಂಡಿದ್ದಾನೆ. ನೀವು ಕೊನೆ ಹತ್ರ ಬನ್ನಿ. ಅಮ್ಮು, ಅಮ್ಮು
ನಾನೇನು ಮಾಡಲಿಲ್ಲ ಅಮ್ಮ. ಇವನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ಮೀಟ್ ಮಾಡಕ್ಕೆ ರೈಲ್ವೆ ಸ್ಟೇಷನ್ ಹೋಗಿದ್ದ. ಇವನು ಯಾವ ತಪ್ಪ ಮಾಡಿಲ್ಲ. ಅಶೋಕಣ್ಣ, ಆ ಹುಡುಗಿ ನನಗೋಸ್ಕರ ಕಾಯ್ತಾ ಇದ್ದಾಳೆ. ನೀವು ಅಂದ್ರೆ ನಾನು ಹೋಗ್ತೀನಿ. ನೀನು ಹೊರಡು. ಬರ್ತೀನಿ ಅಶೋಕಣ್ಣ. ಪ್ರೀತಿಸಿದವಳನ್ನ ನೋಡದೆ ಇದ್ದಾಗ ಆ ಕ್ಷಣದಲ್ಲಿ ನಿಮ್ಮಪ್ಪನ ತಲೆಯಲ್ಲಿದ್ದಿದ್ದು ಆತ್ಮಹತ್ಯೆ ವಿಚಾರ ಮಾತ್ರ. ನಾನೇನಾದ್ರೂ ರೈಲ್ವೆ ಸ್ಟೇಷನ್ಗೆ ಹೋಗದೆ ಇದ್ದಿದ್ರೆ ನಿಮ್ಮಪ್ಪ ಅದೇ ನಿರ್ಧಾರ ತಗೋತಾ ಇದ್ರು. ಏನಪ್ಪ? ಏನ್ ಮಾಡ್ತಿದ್ದೆ ಕಂದ? ಓದ್ತಾ ಇದ್ದೆಪ್ಪ. ಗುಡ್. ಏನ್ ಕಂದ? ಅಪ್ಪ, ನಿಮ್ಗೆ ಅಮ್ಮನ ಮೇಲೆ ಹೇಗ್ ಪ್ರೀತಿ ಬಂತು? ನಿಮ್ಮಮ್ಮ ನನ್ನ ಭಾಗದ ದೇವತೆನಮ್ಮ. ನಿಮ್ಮಪ್ಪನ ಸರ್ವಸ್ವಾಗಿದ್ದರು. ನನ್ನನ್ನು ಸಾವಿನಿಂದ ಪಾರು ಮಾಡಿ ಅವಳೇ ಸಾವಿನ ಮನೆಗೆ ಹೊರಟೋದ್ಲು. ನನ್ನ ಒಬ್ಬ ದೊಡ್ಡ ಮನುಷ್ಯನ ಮಾಡಿ ನಿನ್ನ ನನಗೊಪ್ಪಿಸಿ ಬಹಳ ದೂರ ಹೊರಟದ್ಲಪ್ಪ. ಇನ್ಯಾವತ್ತೂ ನಿನ್ನ ಅಗ್ರಹಾರಕ್ಕೆ ಬರಬಾರ್ದು ಅಂತ ನಿಮ್ಮಮ್ಮ ನನ್ನ ಹತ್ರ ಮಾತು ತಗೊಂಡಿದ್ಲು. ಆದರೂ ನಿನ್ನ ಬಲವಂತಕ್ಕೋಸ್ಕರ ನಾನು ಬಂದೆ. ಥ್ಯಾಂಕ್ ಯು ಅಪ್ಪ. ಓಕೆ, ತಾತ ಕಾಯ್ತಾ ಇರ್ತಾರೆ. ಬಾಹು. ನಮಸ್ಕಾರ. ಬನ್ನಿ. ಪ್ರಯಾಣ ಸುಖವಾಗಿತ್ತ? ಎಲ್ಲ ಚೆನ್ನಾಗಿತ್ತು. ಸಿದ್ಧಾರ್ಥ, ಹೋಗೋಣ. ಈ ಫ್ಯಾಮಿಲಿ ಬಗ್ಗೆ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಅವ್ರ ಬಾಡಿ ಗಾರ್ಡ್ ಆಗಿ ಯಾಕೆ ಬಂದಿದ್ಯಾ? ಪವರ್, ಅಶೋಕಣ್ಣನ ಪವರ್ ನಂಗಿದೆ. ಪವರ್ ಒಂದಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ಅಧಿಕಾರದಿಂದ ಕಾಡನ್ ಬೇಕಾದ್ರೆ ಗೆಲ್ಬಹುದು, ನಾಡನ್ನಲ್ಲ. ಅಶೋಕಣ್ಣ, ಯಾರು ಬಂದ್ಯಾರು ನೋಡಿ. ಜೈ ಕೃಷ್ಣ. ನಮಸ್ಕಾರ ಅಣ್ಣ. ಕೂತ್ಕೊಳ್ಳಪ್ಪ. ಸರಿ ಅಣ್ಣ. ನೀನು ಆಸ್ಟ್ರೇಲಿಯಾಗ ಹೋಗ್ತೀಯ ಅಂತ ಗೊತ್ತಾಯ್ತು. ಅದಕ್ಕೆ ಮುಂಚೆ ನಿನ್ನೊಂದ್ಸಲ ನೋಡೋಣ ಅನ್ಕೊಂಡೆ. ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಅಯ್ಯೋ, ಎಂತ ಮಾತು ಅಂತ ಆಡ್ತೀರಾ ಅಶೋಕಣ್ಣ. ನಿಮ್ಮ ಉಪ್ಪು ತಿಂದ ದೇಹ. ನೀವು ಕರೆದ್ರೆ ಬರದೇ ಇರ್ತೀನ? ಬಂದಿಷ್ಟೊತ್ತಾಯ್ತು. ಅಮ್ಮು ಹೇಗಿದ್ದಾಳೆ ಅಂತ ಒಂದ್ ಮಾತು ಕೇಳಲಿಲ್ವಲ್ಲಪ್ಪ? ಸಾರಿ ಸಾರಿ ಅಶೋಕಣ್ಣ. ಅಮ್ಮು ಹೇಗಿದ್ದಾಳೆ? ಇಂಡಿಯಾಲಿದ್ದಾಳ ಇಲ್ಲ ಲಂಡನ್ ಅಲ್ಲಿದ್ದಾಳ? ಗಂಡ ಮಕ್ಕಳೆಲ್ಲ ಚೆನ್ನಾಗಿದ್ದಾಳ? ಅಮ್ಮು ಈಗ ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳ? ಮತ್ತೆ ಎಲ್ಲಿ ಕಾಣಿಸ್ತಾ ಇಲ್ಲ?
ಅಮ್ಮು 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 ಹೇಗಿದ್ದೀಯಾ? ನಿಮ್ಮ ಯಜಮಾನರು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಅಮ್ಮು ಇನ್ನು ಮದುವೆ ಮಾಡ್ಕೊಂಡಿಲ್ಲ. ಅಮ್ಮು ಮದುವೆ ಮಾಡ್ಕೊಂಡಿಲ್ವಾ? ಅಶೋಕಣ್ಣ ಯಾಕೆ ಅಮ್ಮಗ್ ಮದುವೆ ಮಾಡಿಲ್ಲ? ಅಶೋಕಣ್ಣ ನೀವು ನಂಬ್ತಿರೋ ಬಿಡ್ತಿರೋ? ನನ್ನ ಹೆಂಡತಿಗೆ ಯಾವಾಗ್ಲೂ ಹೇಳ್ತಿದ್ದೆ ಅಮ್ಮು ಕೈ ಹಿಡಿಯೋನು ತುಂಬಾ ಅದೃಷ್ಟವಂತ ಅಂತ. ಅಂತ ಪುಣ್ಯಾತ್ಮನ್ನ ನಾನ್ ನೋಡಿಲ್ಲ, ಅವಳು ನೋಡಿದ್ಲು. ಅವಳ ಆಸೆನ ನೆರವೇರಿಸು ಅವಕಾಶ ನನಗೆ ಸಿಗ್ಲಿಲ್ಲ. ಅಮ್ಮು ನಾನ್ ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀವು ನಿಮ್ ಮಗು ಜೊತೆ ಬಂದಿದ್ದೀರಾ ಅಂದ್ರು. ಎಲ್ಲಿ ನಿಮ್ ಮಗು? ಸಾರಿ ಸಾರಿ ಮರ್ತು ಬಿಟ್ಟಿದ್ದೆ. ಸಿದ್ಧಾರ್ಥ್ ಸಿದ್ಧಾರ್ಥ್ ನಾನು ಹೇಳ್ತಿದ್ನಲ್ಲ ಅಮ್ಮು ಆಂಟಿ ಇವರೇ. ಪಾಪ ಅಮ್ಮು, ನಿಮ್ಮಪ್ಪನ ಪ್ರಾಣ ಉಳಿಸೋಕೆ ಅಂತ ಅವಳು ಮಾಡಿದ ಪ್ರಯತ್ನದಿಂದ ಅಂಥ ಒಂದ್ ಸಂದರ್ಭ ಬರ್ಬೋದು ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅವತ್ತವಳು ಅವರಪ್ಪನಿಗೆ ಸುಳ್ಳು ಹೇಳ್ದಾಗ, ಅಪ್ಪ ಅವನು ನಿಜ ಹೇಳ್ತಿದ್ದಾನೆ, ಅವನನ್ನ ಬಿಟ್ಬಿಡಿ ಪ್ಲೀಸ್. ಜಯಕೃಷ್ಣ ಹೊರಡು. ಅಪ್ಪ ಅವ್ನ್ ಸುಳ್ಳು ಹೇಳ್ತಾ ಇದ್ದಾನಪ್ಪ. ಅವ್ನ್ ಸುಳ್ಳು ಹೇಳೋನಲ್ಲ, ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ಗೆ ಗೊತ್ತು. ಅದನ್ನ ನಾನ್ ಕಂಡಿಡ್ತೀನಿ. ಏ ಸುಂದರ್ ಬಾರೋ ಇಲ್ಲಿ. ಅಣ್ಣ ಅವನ್ನ ರೈಲ್ವೆ ಸ್ಟೇಷನ್ ಫಾಲೋ ಮಾಡ್ಕೊಂಡು ಹೋಗಿ. ಸರಿ ಅಣ್ಣ. ಯಾರಾದ್ರೂ ಹುಡುಗಿ ಇದ್ರೆ ಅವನ್ನ ಬಿಟ್ಬಿಡು. ಆಯ್ತಣ್ಣ. ಇಲ್ಲ ಅಂದ್ರೆ ಅವನ್ನ ಮುಗಿಸ್. ಆಯ್ತಣ್ಣ. ಓಕೆ ಗೋ. ಬನ್ವಾ. ಹೋಗಿ ಅವಳಿಗೆ. ಪೂರ್ಣಿಮಾ ಯಾಕೆ ಅಮ್ಮೋ? ಬಾ, ನನ್ಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ನೀನ್ ಇಮಿಡಿಯೇಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಜಯಕೃಷ್ಣನ ಮೀಟ್ ಮಾಡ್ಬೇಕು. ನಾನಾ? ಹೌದು, ಜಯಕೃಷ್ಣನ್ಗೆ ಎಲ್ಲಾ ವಿಷಯ ಹೇಳ್ಬಿಡು. ಅಪ್ಪ ಆಳ್ಗಳನ್ನ ಕಳ್ಸಿದಾರೆ, ಅವನ್ಗೆ ಅಲ್ಲಿಂದ ತಪ್ಪಿಸ್ಕೊಳಕ್ ಹೇಳ್ಬಿಡು. ನಾನ್ ಹೋಗಿ ಹೇಳ್ಬೇಕೇನೆ? ಹೌದು, ಲವರ್ ಜೊತೆ ಅವನ್ ಸ್ಟೇಷನ್ ನಲ್ಲಿ ಕಾಣಿಸ್ದೇ ಹೋದ್ರೆ ಅವನನ್ನ ಕೊಂದ್ ಹಾಕ್ಬಿಡಿ ಅಂತ ಅಪ್ಪ ಆರ್ಡರ್ ಮಾಡಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಿದ್ ಹುಡುಗಿ ನಾನೇ ಅಂತ ಹೇಳ್ಬಿಡು. ಅವನಿಗಿಲ್ ಬರ್ಬೇಡ ಅಂತ ಹೇಳ್ಬಿಡು. ಎಷ್ಟೇ ವರ್ಷ ಆದ್ರೂ ನಾನು ಅವನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ತಿಳಿಸ್ಬಿಡು. ಇದನ್ನೆಲ್ಲ ನಾನು ಹೋಗಿ ಹೇಳಿದ್ರೆ ಅವ್ನು ನಂಬ್ತಾನೇನೆ? ಬೇರೆ ದಾರಿನೇ ಇಲ್ಲ. ಪ್ಲೀಸ್ ಫೋನ್ ಮಾಡೋಣ ಅಂದ್ರೆ ಅವನ ಹತ್ರ ಫೋನ್ ಇಲ್ಲ. ನೀನೊಂದ್ ಕೆಲ್ಸ ಮಾಡು, ನೀನ್ ಅಲ್ಲಿಗೆ ಹೋದ್ಮೇಲೆ ನಾನು ನಿನ್ ಸೆಲ್ಗೆ ಕಾಲ್ ಮಾಡ್ತೀನಿ. ಅವನಿಗೆ ನಾನು ಎಲ್ಲ ಹೇಳ್ತೀನಿ. ಬಾ ಬಾ ಬೇಗ ಬಾ. ಇವ್ರೆ ಇನ್ಯಾವುದು ಟ್ರೈನ್ ಇಲ್ಲ, ಇದೇ ಲಾಸ್ಟ್ ಟ್ರೈನು, ಹೋಗಿ. ಪೂರ್ಣಿಮಾ, ನೀನಾ?
ಯಾಕೆ ನನ್ಗೆ ಇಷ್ಟು ದಿನ ಹೇಳಿಲ್ಲ? ಕಟ್ಟೆ ಎದುರುಗಡೆ ಇದ್ರು ನೀನೇ ಅಂತ ಈ ಪೆದ್ದನ ಗೊತ್ತಾಗ್ಲಿಲ್ವಲ್ಲ. ಪಕ್ಕದಲ್ಲೇ ಇದ್ಕೊಂಡು ನೀನ್ ಎಷ್ಟು ಆಟ ಆಡಿಸ್ಬಿಟ್ಟೆ ನನಗೆ. ನಾನು ಎಷ್ಟು ನೊಂದ್ಕೊಂಡೆ ಗೊತ್ತಾ ಪೂರ್ಣೆ. ನೀನೆಲ್ಲಿ ಸಿಗಲ್ವ ಅಂತ ನಾನು ಹೋಗಿದ್ದೆ. ಫೋನಲ್ಲಿ ಶುರುವಾಗಿದ್ದ ಪ್ರೀತಿ ಫೋನಲ್ಲೇ ಕೊನೆ ಆಗಿದ್ದೆ. ನಾನು ಬದುಕ್ತಾ ಇರಲಿಲ್ಲ ಪೂರ್ಣಿ, ನಾನು ಬದುಕ್ತಾ ಇರಲಿಲ್ಲ. ಜಯಕೃಷ್ಣ, ಏನು ಹೇಳ್ಬೇಡ. ಹೌದಣ್ಣ, ಅವನ ಜೊತೆ ಒಬ್ಳು ಹುಡುಗಿ ಇದಾವಣ್ಣ. ಜೀವನ ಪೂರ್ತಿ ನನ್ನ ಬಿಟ್ಟು ಹೋಗ್ಬೇಡ ಪೂರ್ಣಿ, ನನಗೆ ತಡ್ಕೊಡಕ್ಕಾಗಲ್ಲ. ನಾನಮ್ಮ ದ್ರೋಹ ಮಾಡ್ಬಿಟ್ಟೆ. ಈ ಪ್ರಪಂಚದಲ್ಲಿ ಯಾವೊಬ್ಬ ಫ್ರೆಂಡು ಮಾಡಬಾರ್ದಂಥ ದ್ರೋಹನ ನಾನಮ್ಮ ಮಾಡ್ಬಿಟ್ಟೆ. ಅಮ್ಮ, ಪ್ಲೀಸ್ ಫರ್ಗಿವ್ ಮೀ, ಪ್ಲೀಸ್ ಫರ್ಗಿವ್ ಮೀ. ನಾನು ಹಾಗೆ ಮಾಡದೆ ಹೋಗಿದ್ದಿದ್ರೆ ನಿಮ್ಮಪ್ಪನಂಥ ಪುಣ್ಯಾತ್ಮನ ಜೊತೆ ನನ್ನ ಮದುವೆ ಆಗ್ತಿದ್ದ. ನಿಮ್ಮಪ್ಪನ ನಾನು ತುಂಬಾ ದೂರ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮನ್ನ ಯಾರು ಹೊಡ್ಕೊಂಡು ಬರೋಕ್ಕಾಗದೆ ಇರೋಷ್ಟು ದೂರ. ನಿಮ್ಮಮ್ಮಂಗೆ ನಿಮ್ಮಪ್ಪನ ಜೊತೆ ಬದುಕೋ ಅದೃಷ್ಟನೇ ಆ ದೇವ್ರು ಕಿತ್ಕೊಂಡ್ಬಿಟ್ಟ. ಅದೇ ದೇವ್ರ ನ್ಯಾಯ. ನಾನಮ್ಮಗ್ ಮಾಡಿದ ದ್ರೋಹಕ್ಕೆ ದೇವರು ಕ್ಯಾನ್ಸರ್ ರೂಪದಲ್ಲಿ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಮಗನ್ಗೆ ಈ ಡೈರಿ ನಾನು ಸತ್ತ ನಂತರನೇ ಸಿಗ್ಬೇಕು. ಅವನು ಇದನ್ನ ಪೂರ್ತಿ ಓದಿದ ನಂತರ ಅವನೇ ಇದನ್ನ ಹರಿದು ನಾಶ ಮಾಡ್ಬೇಕು. ಮಗನೇ, ಈ ಕಥೆನ ನಿಮ್ಮಪ್ಪಂಗೆ ಯಾವತ್ತೂ ಹೇಳ್ಬೇಡ. ಜಯಕೃಷ್ಣ, ನಾನು ನಿಮ್ಮಿಬ್ಬರನ್ನು ನೋಡ್ಬೇಕು ಅಂತ ಇಷ್ಟಪಟ್ಟಿದ್ದೆ. ಕ್ಷಮಾಪಣೆ ಕೇಳ. ಅಶೋಕಣ್ಣ, ಈ ಜನ್ಮದಲ್ಲಿ ಇನ್ನೊಂದ್ಸರ್ತಿ ನಿಮ್ಮನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಿಂತ ದೊಡ್ಡ ಮಾತಾಡ್ತೀರಾ ಅಶೋಕಣ್ಣ? ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅಶೋಕಣ್ಣ ತುಂಬಾ ಚೆನ್ನಾಗಿರ್ತಾರೆ. ಸಿದ್ಧಾರ್ಥ್, ಅಮ್ಮು ಆಂಟಿಗೆ ಬಾಯ್ ಹೇಳ್ಬಿಡ್ವಾ? ನೋಡಕ್ಕೆ ಮತ್ತೆ ಯಾವಾಗ ಬರ್ತೀಯಪ್ಪ? ನನ್ನಮ್ಮನ ಅಮ್ಮ ಅಂತ ಕರಿಬೋದಾ? ಕರಿಯಪ್ಪ. ಹಾಗಾದ್ರೆ ನೀವು ನಮ್ಮಮ್ಮ ಬರ್ತೀರಾ? ಸಿದ್ಧಾರ್ಥ್, ಏನೋ ಕೇಳಿದೆ ನೀನು? ಸಾರಿ ಕೇಳ ಆಂಟಿಗೆ. ಇಲ್ಲ, ನಾನು ಕೇಳಲ್ಲ, ನಾನು ಕೇಳಲ್ಲ. ಸಿದ್ಧಾರ್ಥು, ನನ್ನ ಮಾತು ಕೇಳೋ ಕಂದ. ಅಮ್ಮು, ಐ ಆಮ್ ವೆರಿ ಸಾರಿ. ನೀನ್ ತೋರಿಸಿ ತಾಯಿ ಪ್ರೀತಿಯಿಂದ ಅವನು ಹುಚ್ಚಾಪಟ್ಟೆ ಮಾತಾಡ್ಬಿಟ್ಟ. ಐ ಆಮ್ ಸಾರಿ ಅಮ್ಮು, ಸಾರಿ ಅಶೋಕ. ಜಯಕೃಷ್ಣ, ಆ ಮಗು ಮನ್ಸಲ್ಲೂ ಕಲ್ಮಶ ಇಲ್ಲ, ನಿನ್ನ ಮನ್ಸಲ್ಲೂ ಕಲ್ಮಶ ಇಲ್ಲ. ಕಲ್ಮಶ ಇದ್ದಿದ್ದಲ್ಲ ಅಮ್ಮು ಮನ್ಸಲ್ಲಿ, ನನ್ನ ಮನ್ಸಲ್ಲಿ. ಅಶೋಕಣ್ಣ. ಜಯಕೃಷ್ಣ, ನಾ ಹೇಳೋ ಮಾತು ನಡ್ಸ್ಕೊಡ್ತೀಯಪ್ಪ? ಅಶೋಕಣ್ಣ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ಆ ಮಗು ತಾಯಿಯಾಗಿ ಅಮ್ಮನ್ ಕರ್ಕೊಂಡೋಗಯ್ಯ, ಕರ್ಕೊಂಡೋಗಯ್ಯ. ಅಶೋಕಣ್ಣ, ಏನ್ ಹೇಳ್ತಿದ್ದೀರಿ? ಅಮ್ಮನ ನಾನು ಆ ದೃಷ್ಟಿಲಿ ನೋಡೇ ಇಲ್ಲ. ಅಶೋಕಣ್ಣ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ಆದ್ರೆ ಈ ವಿಷಯ
ಅಶೋಕಣ್ಣ ಹೇಳಿದ್ ಕೇಳ್ದ್ಯಾ? ನಾನು ಯಾವತ್ತೂ ನಿನ್ ಬಗ್ಗೆ ಹಂಗೆಲ್ಲ ಅನ್ಕೊಂಡೇ ಇಲ್ಲ. ನೀನು ನನ್ನ ಬದುಕಲ್ಲಿ ಬರೋಕೆ ಇಷ್ಟಪಡ್ತೀಯಾ? ಸಿದ್ಧಾರ್ಥ್ ಎಲ್ಲಿ? ಒಳಗಡೆ ಬಂದಿಲ್ಲ. ನಿಮ್ ಜೊತೆನೇ ಇದ್ರಲ್ಲ. ಎಲ್ಲಿ ಸಿದ್ಧಾರ್ಥ್? ನಂಗೆ ಗೊತ್ತಿಲ್ಲ. ಸಿದ್ಧಾರ್ಥ್ ಎಲ್ಲೋಗಿದೆ? ಟಾಯ್ಲೆಟಿಗೆ ಹೋಗಿದ್ದೆ. ಟಾಯ್ಲೆಟ್ ಒಳಗಡೆನೆ ಇದೆಯಲ್ಲ, ಏನಕ್ಕೆ ಈಚೆ ಹೋದೆ? ಹೋಗ ಒಳಗಡೆ.